ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇಲ್ಲಿವರೆಗೂ ನಮ್ಮ ಚಾನಲ್ನಲ್ಲಿ ನಿಮಗೆ ಸಾಕಷ್ಟು ಒಂದು ಗಿಡಗಳ ಬಗ್ಗೆ ಹೇಳಿದ್ದೀನಿ. ಅದರಲ್ಲೂ ಕೂಡ ದೈವಿಕ ಶಕ್ತಿಗಳನ್ನ ಯಾವ ಒಂದು ಗಿಡಗಳು ಹೊಂದಿರುತ್ತೆ, ಹಾಗೆ ಸಾಕಷ್ಟು ಔಷಧಿ ಗುಣಗಳು ಯಾವ ಒಂದು ಗಿಡಗಳಲ್ಲಿ ಇರುತ್ತೋ ಆ ಒಂದು ಗಿಡಗಳ ಬಗ್ಗೆ ಹೇಳಿದ್ದೀನಿ. ಹಾಗೆ ಆ ಒಂದು ಗಿಡದಿಂದ ನೀವು ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಸಹಾಯ ಅಥವಾ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂದರೆ ಯಾವೊಂದು ಉಪಾಯಗಳನ್ನ ಮಾಡಬೇಕು ಅಥವಾ ಯಾವೊಂದು ಕೆಲಸಗಳನ್ನ ಮಾಡಬೇಕು, ಇದನ್ನು ಕೂಡ ನಾನು ನಮ್ಮ ಚಾನಲಲ್ಲಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇವತ್ತಿನ ಈ ಒಂದು ವಿಡಿಯೋ ವಿಚಾರಕ್ಕೆ ಬಂದರೆ, ವಿಶೇಷವಾಗಿ ನಾನು ಆಲೋವೆರಾ ಗಿಡ ಅಂದರೆ ನಿಮಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ಲೋಳೆ ರಸ ಅಂತ ಕೂಡ ಕರೀತಾರೆ. ಈ ಒಂದು ಗಿಡದಲ್ಲಿ ಇರುವಂತಹ ಔಷಧಿ ಗುಣಗಳ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಇದರಲ್ಲಿ ಇರುವಂತಹ ದೈವಿಕ ಗುಣಗಳ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗೆ ಇದರಿಂದ ನಿಮಗೆ 2 ಋತು ಕೂಡ ನಿಮಗೆ ಅಂದರೆ ಆರೋಗ್ಯದ ವಿಚಾರದಲ್ಲಾಗಲಿ ಅಥವಾ ದೈವಿಕ ದೃಷ್ಟಿಯಿಂದ ಕೂಡ ನಿಮಗೆ ಯಾವ ಒಂದು ಉಪಾಯಗಳನ್ನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಹಾಗೆ ಯಾವ ರೀತಿ ನೀವು ಇದರಿಂದ ನೀವು ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಬೋದು, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಕೂಡ ಶಿವನ ಒಂದು ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಗೆಳೆಯರೆ, ಮನುಷ್ಯನ ಒಂದು ದೇಹದಲ್ಲಿ ತತ್ವಗಳು ಇರ್ತವೆ. ಅಂದರೆ ಯಾವ ರೀತಿ ಅಂದರೆ ಅಗ್ನಿ ತತ್ವ ಆಗಲಿ ಅಥವಾ ಜಲತತ್ವ ಆಗಲಿ, ಈ ಥರದ ಭಾಳಷ್ಟು ಒಂದು ತತ್ವಗಳು ಇರುತ್ತೆ. ಅದೇ ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಅನ್ನೋದು ನಮಗೆ ಕಮ್ಮಿ ಆದರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಒಂದು ಕಾಯಿಲೆಗಳು ಬರುತ್ತೆ. ಈ ಒಂದು ಕಾಯಿಲೆಗಳ ಜೊತೆಗೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಈ ಒಂದು ಅಗ್ನಿ ತತ್ವ ಕಮ್ಮಿ ಆಗೋದ್ರಿಂದ ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನೀವು ಕೇಳ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಯಾವ ರೀತಿ ಬರುತ್ತೆ ಅಂದರೆ, ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಾಗಲಿ, ಅಥವಾ ನಿಮಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಾಗಲಿ, ಅಥವಾ ನಿಮಗೆ ಟೆನ್ಷನ್, ಹೈಪರ್ ಟೆನ್ಷನ್ ಅಂದರೆ ನಿಮಗೆ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಆಗ್ತಿರುತ್ತೆ, ಅಥವಾ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ವಿಶೇಷವಾಗಿ ದೇಹದಲ್ಲಿ ಅಗ್ನಿ ತತ್ವ ಕಮ್ಮಿ ಆದರೆ ಬರುತ್ತೆ. ಇನ್ನು ಆಲೋವೆರಾ ಗಿಡದ ಒಂದು ವಿಷಯದ ಬಗ್ಗೆ ಮಾತಾಡೋದಾದರೆ, ಇದು 2 ರಿಂದ 3 ವರ್ಷಗಳಿಗೆ ಒಂದು ಗಿಡ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು 2 ರಿಂದ 3 ವರ್ಷ ಸಮಯ ಏನು ತಗೊಳುತ್ತೆ. ಇದರಲ್ಲಿ ಸಂಪೂರ್ಣವಾದಂಥ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಲಿ ಅಥವಾ ನಿಮಗೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನು ನಾಶ ಮಾಡುವಂಥ ಒಂದು ಶಕ್ತಿಗಳನ್ನ ಇದು ಹೊಂದಿರುತ್ತೆ. ಹಾಗೆ ಮಂತ್ರತಂತ್ರಗಳಲ್ಲೂ ಇದನ್ನು ಸಾಕಷ್ಟು ಉಪಯೋಗ ಮಾಡಲಾಗುತ್ತೆ. ಇನ್ನು ಆಲೋವೆರಾ ಗಿಡದಲ್ಲಿ ವಿಶೇಷವಾಗಿ ಒಂದು ಹೂ ಬರುತ್ತೆ. ನಿಮಗೆ ಗೊತ್ತಿರ್ಬೋದು, ತುಂಬ ಜನ ಇದನ್ನು ನೋಡಿರೋದಿಲ್ಲ. ಒಂದು ಹೂ ಬರುತ್ತೆ, ನಿಮಗೆ ಇಲ್ಲಿ ಇಮೇಜಲ್ಲಿ ತೋರಿಸ್ತಿರ್ತೀನಿ. ಈ ಒಂದು ಹೂವು ವಿಶೇಷವಾಗಿ ಆಲೋವೆರಾ ಗಿಡಕ್ಕೆ 3 ರಿಂದ 4 ವರ್ಷ ಆದಮೇಲೆ ಬರುತ್ತೆ. ಅದು ಕೂಡ ಬಂದರೆ ಇದು ತುಂಬಾ ಒಂದು ಅದೃಷ್ಟ ಅಂತ ಹೇಳಲಾಗುತ್ತೆ. ಈ ಒಂದು ಗಿಡದಿಂದ ನೀವು ಅಥವಾ ಈ ಒಂದು ಹೂವಿನಿಂದ ನೀವು ಏನು ಬೇಕಾದ್ರೂ ಮಾಡ್ಬೋದು, ಅಥವಾ ಮಂತ್ರತಂತ್ರಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವಂಥ ಒಂದು ಹೂಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಈ ಕಾರಣದಿಂದಾಗಿ ಈ ಒಂದು ಹೂ ಎಲ್ಲರೂ ನಿಮಗೆ ಕಂಡು ಬಂತು ಅಂದರೆ, ನೀವು ಯಾರ ಮನೇಲಿ ಇದ್ದರೂ ಪರವಾಗಿಲ್ಲ, ನೀವು ಇದನ್ನು ಎತ್ಕೊಂಬಂದು ನಾನು ಹೇಳುವಂಥ ಒಂದು ಕೆಲಸಗಳು ಅಥವಾ ಉಪಾಯಗಳನ್ನ ನೀವು ಮಾಡಿದ್ರೆ ಇದರಿಂದ ನಿಮಗೆ ತುಂಬ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಆಲೋವೆರಾದ ಗಿಡದ ಒಂದು ಹೂಗಳು ನಾನು ಮುಂಚೆನೇ ಹೇಳ್ತಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ.
ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಎಲೆಗಳು ಮಾತ್ರ ಯೂಸ್ ಮಾಡ್ತಾರೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಈ ಒಂದು ಆಲೋವೆರಾ ಗಿಡದ ಒಂದು ಜೆಲ್ ಇರುತ್ತಲ್ಲ, ಅದನ್ನು ತುಂಬ ಕಡೆ ಯೂಸ್ ಮಾಡ್ತಾರೆ. ಆದರೆ ಈ ಒಂದು ಗಿಡದಲ್ಲಿ ಬರುವಂಥ ಒಂದು ಹೂವನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ. ಆದರೆ ಇದರಲ್ಲಿ ಇರುವಂಥ ಒಂದು ಶಕ್ತಿಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಇನ್ನು ವಿಶೇಷವಾಗಿ ಇದರಲ್ಲಿ ಮಾಡಬಹುದಾದಂಥ ಒಂದು ಮೊದಲನೇ ಉಪಾಯ ಏನಪ್ಪ ಅಂದರೆ, ನಿಮಗೆ ಈ ಒಂದು ಹೂ ಸಿಕ್ತು ಅಂದರೆ ಇದನ್ನು ನೀವು ನಿಮ್ಮ ಮನೆಗೆ ತಂದು ಲಕ್ಷ್ಮಿ ಒಂದು ಫೋಟೋ ಆಗಲಿ ಅಥವಾ ಒಂದು ಮೂರ್ತಿ ಆಗಲಿ ಅದರ ಮುಂದೆ ಈ ಒಂದು ಹೂವನ್ನು ಇಟ್ಟು, ಮುಂದೆ ಅಂದರೆ ಅದಕ್ಕೆ ಮುಡಿಸ್ಬೇಕಾಗತ್ತೆ. ನೀವು ಹೂವನ್ನು ಮುಡಿಸಿ ನೀವು ದೇವರ ಹತ್ರ ಒಂದು ಚಿಕ್ಕ ಒಂದು ಮಂತ್ರವನ್ನು ನೀವು 21 ಬಾರಿ ಹೇಳಬೇಕಾಗತ್ತೆ. ಆ ಒಂದು ಮಂತ್ರ ಯಾವುದು ಅಂದರೆ ಓಂ ಶ್ರೀಂ ಶ್ರೀಯೇ ನಮಃ, ಓಂ ಶ್ರೀಂ ಶ್ರೀಯೇ ನಮಃ. ಈ ಒಂದು ಮಂತ್ರವನ್ನು ನೀವು 21 ಬಾರಿ ಹೇಳಬೇಕು. ಚಿಕ್ಕ ಒಂದು ಮಂತ್ರ, ಯಾರು ಬೇಕಾದ್ರೂ ಹೇಳ್ಬೋದು ಆರಾಮಾಗಿ. ಈ ಒಂದು ಮಂತ್ರ ಹೇಳೋದ್ರಿಂದ, ಹಾಗೆ ಈ ಒಂದು ಹೂವಿನಿಂದ ನೀವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಲಕ್ಷ್ಮಿ ನಿಮಗೆ ಆದಷ್ಟು ಬೇಗ ಒಲಿತಾಳೆ ಅಂತ ಹೇಳ್ಬೋದು. ಇದಾದಮೇಲೆ ನೀವು ಅಂದರೆ ಈ ಒಂದು ಹೂವನ್ನು ನೀವು ಇಟ್ಟು ನೀವು ಮಂತ್ರವನ್ನು ಹೇಳಿದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಈ ಒಂದು ಹೂವಿನಲ್ಲಿ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ. ಇದು ತುಂಬ ಕಣ್ಣಿಗೆ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣಲ್ಲ. ಸ್ವಲ್ಪ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಅದರಲ್ಲಿ ಬೀಜಗಳು ಸಿಗುತ್ತೆ. ಈ ಒಂದು ಹೂವಿನ ಜೊತೆ ಈ ಒಂದು ಬೀಜಗಳನ್ನ ನೀವೇನು ಮಾಡಬೇಕು ಅಂದರೆ ತಗೊಂಡು, ಅಂದರೆ ನೀವು ಅಲ್ಲಿನ ತೆಗೆದು ನೀವು ವಾಪಸ್ಸು ನೀವು ಒಂದಿನ ಅಲ್ಲೇ ಇಟ್ಬಿಡೋದು ದೇವ್ರ ಮುಂದೆ. ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಒಂದು ಕೆಂಪು ಬಣ್ಣದ ಒಂದು ಹಾಳೆ ತಗೊಳ್ಳಿ. ಹಾಳೆ ನಿಮಗೆ ಸಿಗುತ್ತೆ, ನಿಮಗೆ ರೆಡ್ ಕಲರ್ ಪೇಪರ್ ನಿಮಗೆ ಸಿಗುತ್ತೆ ನೀವು ಕೇಳಿದ್ರೆ ಅಂಗಡೀಲಿ. ಅದನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ, ಈ ಒಂದು ಬೀಜ ಹಾಗೂ ಈ ಒಂದು ಹೂವನ್ನು ನೀವು ಅದರಲ್ಲಿ ಇಟ್ಟು ಸ್ವಲ್ಪ ಕುಂಕುಮನ ಹಾಕಬೇಕಾಗತ್ತೆ. ನೀವು ಮನೆಯಲ್ಲಿ ಯೂಸ್ ಮಾಡುವಂತಂದರೆ ದೇವ್ರ ಮನೆಯಲ್ಲಿ ಇಟ್ಟಿರುವಂಥ ಒಂದು ಕುಂಕುಮನ ತಗೊಂಡು ಸ್ವಲ್ಪ ಇದ್ರ ಮೇಲೆ ಹಾಕಿ ಇದನ್ನು ಕ್ಲೀನಾಗಿ ಮಡಚಿ, ನೀವು ಎಲ್ಲಿ ಹಣ ಇಡ್ತೀರೋ ಆ ಒಂದು ಜಾಗದಲ್ಲಿ ಈ ಒಂದು ಎಲ್ಲ ಪೇಪರನ್ನು ನೀವೇನು ಮಾಡಿಸ್ತಿರಲ್ಲ ಅದನ್ನು ತಗೊಂಡೋಗಿ ಇಡಿ. ಮುಂಚೆನೇ ಹೇಳ್ತಿದ್ದೀನಿ, ಹಣ ಇಡುವಂಥ ಒಂದು ಜಾಗದಲ್ಲಿ ಅಂದರೆ ನಿಮಗೆ ವಿಶೇಷವಾಗಿ ಗೋಡ್ರೇಜ್ ಬೀರ್ ಆಗಿರ್ಬೋದು ಅಥವಾ ತುಂಬ ಜನ ಲಾಕರ್ಗಳಲ್ಲಿ ಇಡ್ತಾರೆ. ಈ ರೀತಿ ನೀವು ಯಾವುದೇ ಜಾಗದಲ್ಲಿ ಲಾಕರ್ ಆಗಲಿ ಅಥವಾ ಗೋಡ್ರೇಜ್ ಬೀರ್ ಆಗಲಿ ಇಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ. ಇದರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ಒಂದು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಇದನ್ನು ಕೇಳ್ಬೋದು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದು ನಿಮಗೆ ವರ್ಕ್ ಆಗ್ಬೋದಾ ಅಂತ ನೀವು ಕೇಳ್ಬೋದು. ವಿಶೇಷವಾಗಿ ನಾನು ಮುಂಚೆ ಅಗ್ನಿ ತತ್ವದ ಬಗ್ಗೆ ಮಾತಾಡಿದೆ. ಇದರಲ್ಲೂ ಕೂಡ ಅಷ್ಟೇ, ನೀವು ಈ ರೀತಿ ಇದರ ಹೂವನ್ನು ತಂದಾಗ ನಿಮ್ಮ ಒಂದು ಜಾತಕದಲ್ಲಿ ಇರುವಂಥ ಒಂದು ಅಥವಾ ನಿಮ್ಮ ದೇಹದಲ್ಲಿ ಇರುವಂಥ ಒಂದು ಅಗ್ನಿ ತತ್ವನ ಇದು ಬ್ಯಾಲೆನ್ಸ್ ಆಗಿ ಇಡುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ಕೂಡ ಅದರಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇದು ವರ್ಕ್ ಆಗೇ ಆಗುತ್ತೆ. ಈ ರೀತಿ ಮಾಡಿದವ್ರಿಗೆ ಹಣಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಬಂದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಬಂದು ನಿಮಗೆ ಬೇಗನೆ ಆ ಒಂದು ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗುತ್ತೆ. ಆದರೆ ನಿಮಗೆ ಹೆಚ್ಚಿನ ಒಂದು ಕಾಲಕ್ಕೆ ನಿಮಗೆ ಹಣದ ಸಮಸ್ಯೆ ಅನ್ನೋದು ನಿಮಗೆ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಒಂದು ಹೂವನ್ನು ನೀವು ಮಂತ್ರತಂತ್ರಗಳಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ಈ ಒಂದು ಹೂವನ್ನು ನೀವು ಕಾಮಾಖ್ಯ ದೇವಿಗೆ ನೀವು ಅರ್ಪಿಸ್ಬೇಕಾಗತ್ತೆ. ಅರ್ಪಿಸ್ಬಿಟ್ಟು ನಾನು ಹೇಳುವಂಥ ಒಂದು ಮಂತ್ರವನ್ನು ನೀವು 11 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ನೀವು ಹೇಳಬೇಕಾಗತ್ತೆ. ಅಂದರೆ ಒಂದು ದಿನಕ್ಕೆ 11ರಿಂದ 21 ಬಾರಿ. ಆದರೆ ಅದೇ ರೀತಿ ನೀವು 11 ದಿನ ಅಥವಾ 21 ದಿನಗಳು ಕೂಡ ಮಾಡಬೇಕಾಗತ್ತೆ. ಮಾಡಿದ ನಂತರ ಈ ಒಂದು ಹೂವು ನಿಮಗೆ ಸಂಪೂರ್ಣವಾಗಿ ಮಂತ್ರತಂತ್ರಗಳಿಂದ ಸಿದ್ಧವಾಗುತ್ತೆ. ಮೊದಲು ಈ ಒಂದು ಮಂತ್ರ ಯಾವುದು ಅಂತ ನಾನು ಹೇಳ್ತೀನಿ, ಆಮೇಲೆ ನೀವು ಏನು ಮಾಡಬೇಕು ಇದರ ನಂತರ ಮಂತ್ರ ಹೇಳಿದ ಮೇಲೆ ನೀವು ಸಿದ್ಧವಾದ ಮೇಲೆ ಏನು ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ ಒಂದು ಮಂತ್ರ ಏನೆಂದರೆ, ಓಂ ನಮೋ ಕಾಮಾಖ್ಯ ದೇವಿ ಅಮುಕ್ ಮೇ ವರ್ಷಂ ಕುರು ಸ್ವಾಹ. ಈ ಒಂದು ಮಂತ್ರವನ್ನು ನೀವು 11 ಅಥವಾ 21 ಬಾರಿ ಪ್ರತಿದಿನ 11 ದಿನಕ್ಕೆ ಅಥವಾ 21 ದಿನಕ್ಕೆ ನೀವು ಈ ಒಂದು ಮಂತ್ರವನ್ನು ನೀವು ಹೇಳಿದ್ರಿ ಅಂದರೆ ನಿಮಗೆ ನೀವು ಯಾರನ್ನು ಬೇಕಾದ್ರೂ ನೀವು ನಿಮ್ಮ ಒಂದು ವಶಕ್ಕೆ ಪಡ್ಕೊಬೋದು ಅಂತ ಹೇಳ್ಬೋದು. ವಿಶೇಷವಾಗಿ ಏನು ಮಾಡಬೇಕು ಅಂದರೆ, ಈ ಒಂದು ಹೂವನ್ನು ನೀವು ದೇವರ ಮುಂದೆ ಅಥವಾ ನಿಮ್ಮ ಮನೇಲಿ ಫೋಟೋಗಳಿರಲ್ಲ ಕಾಮಾಖ್ಯ ದೇವಿದು, ನೀವು ಜಸ್ಟ್ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು. ಈ ಒಂದು ಉಪಾಯ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ನೀವು ಮಾಡಬೇಕಾಗತ್ತೆ. ನಂತರ ಈ ಒಂದು 21 ದಿನ ನಂತರ ನೀವು ಕಂಪ್ಲೀಟಾಗಿ ಮಾಡಿದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಇದು ನಿಮ್ಮ ಒಂದು ವಶಕ್ಕೆ ಬಂದಿರುತ್ತೆ ಈ ಒಂದು ಹೂವು. ಈ ಒಂದು ಹೂವಿನ ಒಂದು ಬೀಜಗಳನ್ನ ನೀವು ಕರೆಕ್ಟಾಗಿ ಪುಡಿ ಮಾಡಿ ನೀವು ನಿಮ್ಮ ಒಂದು ಆ ಒಂದು ಯಾರನ್ನ ನೀವು ವಶಕ್ಕೆ ಪಡ್ಕೊಬೇಕು ಅಂತಿದ್ದೀರೋ ಅವ್ರಿಗೆ ಇದನ್ನು ತಿನ್ನಿಸ್ಬೇಕಾಗತ್ತೆ. ನೀವು ನಾರ್ಮಲಾಗಿ ಹೆಂಗೆ ಬೇಕಾದ್ರೂ ನೀವು ತಿನ್ನಿಸ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಯಾವ ಒಂದು ವ್ಯಕ್ತಿಗೆ ಈ ಒಂದು ರೀತಿಯಾದ ಒಂದು ಉಪಾಯಗಳನ್ನ ಮಾಡಿರ್ತೀರೋ ಆ ಒಂದು ವ್ಯಕ್ತಿಗಳು ಸಂಪೂರ್ಣವಾಗಿ ನೀವು ಹೇಳ್ದಂಗೆ ಕೇಳ್ತಾರೆ ಅಥವಾ ನಿಮಗೆ ಎಂದಿಗೂ ಕೂಡ ಮೋಸ ಮಾಡಿ ಅವರು ಎಲ್ಲಿಗೂ ಕೂಡ ಹೋಗೋದಿಲ್ಲ. ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಉಪಾಯ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಒಳ್ಳೆಯ ಒಂದು ಫಲಗಳು ಇದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು.
ಇದರ ಒಂದು ಸಹಾಯದಿಂದ ನೀವು ಯಾರನ್ನ ಬೇಕಾದ್ರೂ ನಿಮ್ಮ ಒಂದು ವಶಕ್ಕೆ ನೀವು ಪಡ್ಕೊಬೋದು ಅಂತ ಹೇಳ್ಬೋದು. ಆದರೆ ಒಂದು ವಿಷಯ ನೆನಪಿರಲಿ, ನೀವು ಇದರಿಂದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದು ನಿಮಗೆ ಒಂದು ರಿವರ್ಸ್ ಹೊಡೆಯುವಂಥ ಒಂದು ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ನೀವು ಇದರಿಂದ ಒಳ್ಳೆ ಕೆಲಸಕ್ಕೆ, ಅಂದರೆ ನಿಮಗೆ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ, ಅಥವಾ ಅವ್ರಿಗೆ ಒಂದು ಏನಾದರೂ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಮಾಡಬೇಕೇ ಹೊರತು ಬೇರೆಯವ್ರಿಗೆ, ಅನ್ಯ ಸ್ತ್ರೀಗಳಿಗಾಗಲಿ ಅಥವಾ ಅನ್ಯ ಪುರುಷರಿಗಾಗಲಿ ನೀವು ಅವರ ಒಂದು ವಿಚಾರಕ್ಕೆ ನೀವು ಈ ಒಂದು ಕೆಲಸವನ್ನು ಅಥವಾ ಈ ಒಂದು ಉಪಾಯವನ್ನು ಮಾಡಿದ್ರೆ ನಿಮಗೆ ಅದು ರಿವರ್ಸ್ ಹೊಡೆಯುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ ಇದು ಕಾಮಕ್ಯ ದೇವಿಯ ಒಂದು ಮಂತ್ರ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಒಂದು ಪ್ರಭಾವಗಳು ಕೂಡ ಕೊಡ್ಬೋದು. ಯಾಕಂದರೆ ಈ ಒಂದು ಉಪಾಯವನ್ನು ನೀವು ಒಳ್ಳೆ ಕೆಲಸಕ್ಕೆ ಮಾಡಬೇಕು. ಕೆಟ್ಟ ಕೆಲಸಕ್ಕೆ ಮಾಡಿದ್ರೆ ನಿಮಗೆ ಒಂದು ವಾಪಸ್ ಬರುತ್ತೆ. ಈ ಒಂದು ಕಾರಣದಿಂದಾಗಿ ಒಳ್ಳೆ ಕೆಲಸಕ್ಕೆ ಮಾಡಿದ್ರೆ ಈ ಒಂದು ಉಪಾಯವನ್ನು ನೀವು ಮಾಡಿದ್ರೆ ಒಳ್ಳೆಯದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ, ಹಾಗೆ ಮುಂಚೆನೇ ಹೇಳಿದಾಗೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.